ಎಲ್ರಿಗೂ ನಮಸ್ಕಾರ. ಕಾಫಿ ಬೆಳೆಗಾರ ಯಾಕೆ ಶ್ರೇಷ್ಠ ಅನ್ನೋ ವಿಚಾರವಾಗಿ ಒಂದು ಅದ್ಭುತವಾದ ಕತೆ ಹೇಳ್ತೀನಿ. ತುಂಬಾ ಸ್ವಾರಸ್ಯಕರವಾಗಿದೆ, ಎಲ್ಲ ಕೇಳಿ ಅಂತ ಕೇಳ್ಕೊಳ್ತಾ. ನಾವೆಲ್ಲ ಕೂಡ ಮರಣ ಹೊಂದಿದ ತಕ್ಷಣ ಮೇಲೊಂದು ಲೋಕ ಇದೆ. ಅಲ್ಲಿ ಒಂದು ಬಾಗಿಲಿರುತ್ತೆ. ಆ ಬಾಗಿಲಿನಲ್ಲಿ ಒಂದು ಬದಿನಲ್ಲಿ ಯಮಧರ್ಮರಾಯ ಕೂತಿರ್ತಾನೆ, ಇನ್ನೊಂದು ಬದಿನಲ್ಲಿ ಅವನ ಸಹಾಯಕರು ಕೂತಿರ್ತಾರೆ. ಅಲ್ಲಿ ಕೇಳ್ತಾನೆ ಯಮಧರ್ಮರಾಯ, ಇವರು ಏನ್ ಮಾಡಿ ಬಂದಿದ್ದಾರೆ ಅಂತೇಳಿ. ಅಲ್ಲಿ ದಾಖಲಾಗಿರುತ್ತೆ, ನಾವು ಮಾಡಿದ ಪಾಪ ಪುಣ್ಯ ಕೆಲಸಗಳೆಲ್ಲ ದಾಖಲಾಗಿರುತ್ತೆ. ಅದನ್ನು ಓದ್ತಾರೆ. ಓದಿದಾಗ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಕಳಿಸೋದು, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಕಳಿಸೋದು ಅಂತಕ್ಕಂಥದ್ದನ್ನ ಇತಿಹಾಸ ಪುಸ್ತಕಗಳಲ್ಲಿ, ಕಥೆಗಳಲ್ಲಿ, ಚಲನಚಿತ್ರಗಳಲ್ಲಿ ಕೂಡ ನಾವೆಲ್ಲ ಕೂಡ ಕೇಳಿದ್ವಿ. ಅದೇ ರೀತಿ ಒಬ್ಬ ಕಾಫಿ ಬೆಳೆಗಾರ ಮರಣ ಹೊಂದ್ತಾರೆ. ಮರಣ ಹೊಂದಾಗ ಅಲ್ಲಿ ಯಮಧರ್ಮರಾಯ ಕೇಳ್ತಾನೆ, ಇವನು ಏನ್ ಮಾಡ್ತಿದ್ದ, ಏನ್ ಮಾಡಿ ಬಂದಿದ್ದಾನೆ ಅಂತ. ಅವ್ರ ಸಹಾಯಕರು ಹೇಳಕ್ಕಿಂತ ಮೊದಲೇನೆ ಈ ಕಾಫಿ ಬೆಳೆಗಾರ ಹೇಳ್ತಾನೆ, ನಾನು ಈ ಭೂಮಂಡಲಕ್ಕೆ ಅವಶ್ಯಕತೆ ಇದ್ದಂತ ಶ್ರೇಷ್ಠ ಕಾಫಿ ಬೆಳೆಯುವ ರೈತ ಅಂತಾನೆ. ಯಮಧರ್ಮರಾಯಂಗೆ ಆಶ್ಚರ್ಯ ಅನ್ಸುತ್ತೆ, ಏನು ಎಂತೆಂತ ರೈತರುಗಳೆಲ್ಲ ಬಂದು ಹೇಳೋ ಇದ್ರೆ ನಾವು ಶ್ರೇಷ್ಠ ಅಂತ ಯಾರು ಹೇಳಿಲ್ಲ, ನಾನು ಶ್ರೇಷ್ಠ ಅಂತ ಯಾರು ಹೇಳಿಲ್ಲ, ಏನು ವಿಶೇಷ, ಏನ್ ಮಾಡಿ ಬಂದಿದ್ಯಾ ಅಂತದ್ದು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಕಾಫಿ ಬೆಳೆಗಾರ ಹೇಳ್ತಾನೆ, ನಾನು ನನ್ನ ಕಾಫಿ ತೋಟದೊಳಗೆ ಲಕ್ಷಾಂತರ ಮರ ಗಿಡಗಳನ್ನ ಬೆಳೆಸಿ ಒಳ್ಳೆಯ ಗಾಳಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೀನಿ. ನನ್ನ ಕೃಷಿಯೊಳಗೆ ನೂರಾರು ಜನ ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡಿ ಅವರ ಬದುಕಿನಲ್ಲಿ ಕೂಡ ನಾನು ಸಹಾಯ ಮಾಡಿದ್ದೀನಿ. ಮತ್ತೆ ವಿಶೇಷವಾಗಿ ಸಾವಿರಾರು ಪ್ರಾಣಿ ಪಕ್ಷಿಗಳು ಕೀಟಗಳು ನನ್ನ ಭೂಮಿನಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀನಿ. ಮತ್ತೆ ಭೂಮಿಯನ್ನ ಫಲವತ್ತವಾಗಿ ಇಡೋದಕ್ಕೆ ಅದಕ್ಕೆ ಸಾವಯವ ಗೊಬ್ಬರಗಳನ್ನು ಹಾಕಿದ್ದೀನಿ. ಭೂಮಿಯನ್ನ ಏನು ಇಂಗು ಗುಂಡಿಗಳನ್ನು ತೆಗೆಯೋದ್ರ ಮೂಲಕ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡಿದ್ದೀನಿ. ಮತ್ತೆ ವಿಶೇಷವಾಗಿ ನೀರು ಶೇಖರಣೆ ಘಟಕಗಳನ್ನ, ಅಂದ್ರೆ ಕೆರೆಗಳನ್ನ, ಹೊಂಡಗಳನ್ನ ತೆಗೆದು ನಾನು ಉಪಯೋಗಿಸ್ಕೊಂಡು ನೀರನ್ನು ಕೂಡ ಇಂಗೋ ತರ ಮಾಡಿ ಆ ಅಕ್ಕಪಕ್ಕ ಜಾಗ ಎಲ್ಲ ತಂಪಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮತ್ತೆ ನನ್ನ ಕಾರ್ಮಿಕರ ನೋವು, ನಲಿವು, ಕಷ್ಟ, ಸುಖಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಮತ್ತೆ ಯಾರಾದರೂ ಸಹಾಯ ಕೇಳಿ ಬಂದ್ರೆ ಸಾಲನಾದ್ರೂ ಮಾಡಿ ಕೊಟ್ಟು ಎಂದು ಖುಷಿ ಪಟ್ಟಿದ್ದೀನಿ. ಮತ್ತೆ ಧಾರ್ಮಿಕ ಕಾರ್ಯಕ್ರಮ, ಶೈಕ್ಷಣಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ತನು ಮನ ಧನವನ್ನ ಅರ್ಪಣೆ ಮಾಡಿದ್ದೀನಿ. ಊರಿನ ಶಾಲೆ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಸಮುದಾಯ ಭವನ ಇರ್ಬೋದು, ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅದಕ್ಕೆಲ್ಲವೂ ಕೂಡ ಸಹಕಾರ ಮಾಡ್ಕೊಂಡು ಬಂದಿದ್ದೀನಿ. ನಂದು ಕಾಫಿಯಿಂದ ಸರ್ಕಾರಕ್ಕೆ ವಿದೇಶಿ ವಿನಿಮಯ ತಂದುಕೊಡ್ತಕ್ಕಂಥ ಒಂದು ಒಳ್ಳೆ ಆದಾಯ ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ. ಮತ್ತೆ ನನಗೆ ಬಂದಂತ ಆದಾಯದಲ್ಲಿ ನಾನು ಒಬ್ಬನೇ ಕೂಡಿಟ್ಕೊಳ್ಳೋದಿಲ್ಲ, ಅದನ್ನ ವಿನಿಯೋಗಿಸ್ತೀನಿ. ಬೇರೆ ಬೇರೆ ಮನೆ ಕಟ್ಟೋದಕ್ಕೆ, ಚಿನ್ನ ತಗೊಳ್ಳೋದಕ್ಕೆ, ಮದುವೆ ಮಾಡೋದಕ್ಕೆ, ವಾಹನಗಳನ್ನು ಖರೀದಿ ಮಾಡೋದಕ್ಕೆ, ಇನ್ನಿತರ ಸಾಮಗ್ರಿಗಳನ್ನು, ಕೃಷಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಉಪಯೋಗಿಸ್ತೀನಿ, ವಿನಿಯೋಗಿಸ್ತೀನಿ. ಅದರಿಂದಲೂ ತುಂಬಾ ಜನರಿಗೆ ಒಂದು ಸಾಕಾರ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ತೀನಿ. ಇನ್ನೊಂದು ವಿಚಾರ ಏನು ಅಂದ್ರೆ, ನಮ್ಮ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಂಕುಗಳು ಕೂಡ ನನ್ನ ಹಣದಿಂದ ನಡೀತಾ ಇರೋದು ಅಂತಕ್ಕಂಥದ್ದು ಕೂಡ ನನಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿದಾಗ ಯಮಧರ್ಮರಾಯಗೆ ಆಶ್ಚರ್ಯ ಅನಿಸುತ್ತೆ. ಏನೆಲ್ಲ ಬೆಳೀತಕ್ಕಂಥ ರೈತರು ಒಂದು ಎರಡು ಬೆಳೆದು ಉಪಯೋಗ ಮಾಡ್ಕೊಡ್ಬೋದು, ಬಟ್ ಕಾಫಿ ಬೆಳೆಗಾರ ಇಡೀ ಭೂಮಂಡಲಕ್ಕೆ, ಸಮಾಜಕ್ಕೆ ಉಪಯೋಗ ಆಗಂತ ಕೆಲಸ ಮಾಡ್ತಾ ಇದ್ದಾನೆ. ಇವನು ಬಂದಿರೋದೇ ಸ್ವರ್ಗದಿಂದ, ಇವನು ಮತ್ತೆ ಹೆಂಗ್ ಸ್ವರ್ಗಕ್ಕೆ ಕಳಿಸೋದು, ಇವನು ನನ್ನ ಜೊತೆನೇ ಇರಲಿ, ನನಗೆ ಸಹಾಯಕನಾಗಿ, ನನಗೆ ಮಾಹಿತಿಯನ್ನು ಕೊಟ್ಕೊಂಡು ನನ್ನ ಜೊತೆ ಇರಲಿ ಅಂತೇಳಿ ಕಾಫಿ ಬೆಳೆಗಾರನ ಇರಿಸ್ಕೊಂಡಂತೆ. ಅದು ಕಾಫಿ ಬೆಳೆಗಾರನ ಶ್ರೇಷ್ಠತೆ. ಅದಕ್ಕಾಗಿ ಕಾಫಿ ಬೆಳೆಗಾರ ಶ್ರೇಷ್ಠ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.